ನಮಸ್ಕಾರ ವೀಕ್ಷಕರೇ, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಾನು ಇವತ್ತು ಒಂದು ಅದ್ಭುತವಾದಂತ ಪ್ರಾಜೆಕ್ಟ್ ಆಗಿ ಒಂದು ಕಂಪ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಯಾವ್ದಪ್ಪ ಅಂದ್ರೆ ಸ್ಕಂದ ಆರ್ಕಿಟೆಕ್ಟ್ ಮತ್ತೆ ಇಂಟೀರಿಯರ್ ಕಂಪ್ನಿ. ನಮ್ಮ ಜೊತೆ ಸ್ಕಂದ ಪ್ರೊಪ್ರೈಟರ್ ಆದಂತ ಅಜಯ್ ಕಶ್ಯಪ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮ್ಮ ಚಾನಲ್ ನಮಸ್ಕಾರ ಸರ್. ನಿಮ್ ಪ್ರಾಜೆಕ್ಟ್ ಬಗ್ಗೆ ಹಾಗೆ ನಿಮ್ ವರ್ಕ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಹಾಗೆ ಈ ಮನೇಲಿ ಈ ಫ್ಲಾಟ್ ಅಲ್ಲಿ ಇದು ಪ್ರೆಸ್ಟೀಜ್ ಜಿಂದಾಲ್ ತುಮಕೂರು ರೋಡ್ ಅಲ್ಲಿ ಇರುವಂತ ಒಂದು 3 BHK ಅಪಾರ್ಟ್ಮೆಂಟ್ಸ್ ಅನ್ನ ಇವ್ರು ಇಂಟೀರಿಯರ್ ಮಾಡಿದ್ದಾರೆ. ಇವ್ರು ವರ್ಕ್ ಹೇಗಿದೆ ಹಾಗೆ ಯಾವ ತರ ವರ್ಕ್ ಮಾಡ್ತಾರೆ ಬನ್ನಿ ಎಕ್ಸ್ಪ್ಲೇನ್ ಮಾಡೋಣ. ಇದು 4 ಏರಿಯಾ ತುಂಬಾ ಸಣ್ಣದಾಗಿರೋದ್ರಿಂದ ನಾವೇನ್ ಮಾಡಿದೀವಿ, ಯಾವುದೇ ತರ 4 ಕ್ಯಾಬಿನೆಟ್ಸ್ ಅಂತ ಮಾಡಿಲ್ಲ. ಸೊ ನಮಗೆ ಕಾಮನ್ ಏರಿಯಾ ಶೂ ಕ್ಯಾಬಿನೆಟ್ಸ್ ಎಲ್ಲ ಹೊರಗಡೆ ಬರ್ತಾ ಇದೆ. ಎಂಟ್ರೆನ್ಸ್ ನಿಮಗೆ ಸ್ವಲ್ಪ ಒಂಥರ ಆರ್ಗನೈಸ್ ಆಗಿ ಕಾಣಲಿ ಅಂತ ನಾನು ರಾಫ್ಟರ್ಸ್ ಅಂತ ಮಾಡಿದ್ದೀನಿ, ವುಡನ್ ರಾಫ್ಟರ್ಸ್. ಮತ್ತು ಇದು ಸ್ವಲ್ಪ ಮಿನಿಮಲ್ ಸ್ಟೋರೇಜ್, ಈಗ ಸಣ್ಣ ಪುಟ್ಟ ಆರ್ಟಿಕಲ್ಸ್ ಇಡೋದಕ್ಕೆ ಅಥವಾ ಈಗ ಡೈಲಿ ಯೂಸಬಲ್ ಹೆಲ್ಮೆಟ್ಸು ಅಥವಾ ಅಂಬ್ರೆಲಾಸು ಈ ಥರ ಇರೋದಕ್ಕೆ ಅಂತ ಒಂದು ಸಣ್ಣದೊಂದು ನಿಶ್ ಯೂನಿಟ್ ಮಾಡಿದ್ದೀವಿ. ಸೊ ನೀವು ಇಲ್ಲಿ ನೋಡಿದ್ರೆ ನಿಮಗೆ ಲಿವಿಂಗ್ ಆ್ಯಂಡ್ ಡೈನಿಂಗ್ ವೆರಿ ಬಿಗ್ ಇದೆ. ಸೊ ದಟ್ ನಮಗೆ ಒಂದು ಬೈಫರ್ಕೇಶನ್ ಅಂತ ಬಿಲ್ಡರ್ ಮಾಡಿಲ್ಲ. ಆ ರೀಸನ್ಗೆ ನಾವೇನು ಮಾಡಿದ್ದೀವಿ, ನಾವೊಂದು ಲಿವಿಂಗ್ ಏರಿಯಾಗೆ ಸಪ್ರೇಷನ್ನು ಮತ್ತು ಡೈನಿಂಗ್ ಏರಿಯಾಗೆ ಸಪ್ರೇಷನ್ ಮಾಡಿದ್ದೀವಿ. ಆಮೇಲೆ ಆ್ಯಸ್ ಪರ್ ದ ವಾಸ್ತು ನಾವು ಪೂಜಾ ರೂಮ್ನ 100% ಬ್ರಹ್ಮಸ್ಥಾನದಲ್ಲಿ ಇಟ್ಟಿದ್ದೀವಿ. ಸೊ ದಟ್ ಈಗ ನಿಮ್ಗೆ ಗೊತ್ತಿರೋಂಗೆ ಫ್ಲ್ಯಾಟ್ಸಲ್ಲಿ ಯೂಶಲಿ ವಾಸ್ತು ಅಚೀವ್ ಮಾಡೋದು ಕಷ್ಟ, ಬಟ್ ಸ್ಟಿಲ್ ನಾವಿಲ್ಲಿ ವಾಸ್ತು ಅಚೀವ್ ಮಾಡ್ತಾ ಇದ್ದೀವಿ. ಸೊ ಇದು ನಿಮಗೆ ಲಿವಿಂಗ್ ಯೂನಿಟ್ ಇದೆ. ಲಿವಿಂಗಲ್ಲಿ ನಿಮಗೆ ಒಂದು ಬೇಸ್ ಯೂನಿಟ್ ಮಾಡಿದ್ದೀವಿ, ಒಂದು ನಿಶ್ ಮಾಡಿದ್ದೀವಿ, ಜಸ್ಟ್ ಅ ಪ್ಯಾನಲ್ ಫಾರ್ ದ TV ಮಾಡಿದ್ದೀವಿ. ಸೊ ಮಿನಿಮಲಿಸ್ಟಿಕ್ ಡಿಸೈನ್ ಮಾಡಿದ್ದೀವಿ. ಯಾಕಂದರೆ ಫ್ಲ್ಯಾಟ್ ಸಣ್ಣದಿರೋದ್ರಿಂದ ನಾವು ತೀರಾ ಜಾಸ್ತಿ ಡಿಸೈನ್ ಮಾಡಿದ್ರು ನಿಮ್ಗೆ ಇನ್ನೂ ಕ್ಲಮ್ಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಕಮಿಂಗ್ ಟು ದ ಪೂಜಾ ರೂಮ್, ಇದು ಎಂಟೈರ್ಲಿ ಪ್ಯೂರ್ ಫಿನಿಶ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಇದು ಫುಲ್ಲಿ ವಿತ್ ಪ್ಲೈವುಡ್ ಆ್ಯಂಡ್ ಲ್ಯಾಮಿನೇಟ್ಸ್ ಬಂದಿದೆ. ನಿಮಗೆ ಒಳಗಡೆ ಏನು ಸೈಡ್ ವಾಲ್ಸ್ ಎಲ್ಲ ಏನು ಕಾಣಿಸ್ತಾ ಎಲ್ಲ ಬಂದು ಡಿಕೋ ಫಿನಿಶ್ ಮಾಡಿದ್ದೀವಿ. ಓಕೆ, ಈ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎಲ್ಲ ಡಿಕೋ ಫಿನಿಶ್ ಇದೆ. ಸೊ ನೀವು ಓಪನ್ ಮಾಡಿದಾಗ ನೋಡ್ಬೋದು, ಬ್ಯಾಕ್ ಪ್ಯಾನಲ್ ಒಂದು ಕೂಡ ಇದೆ, ಲೈಟ್ ಇದೆ. ಮತ್ತು ಆ್ಯಸ್ ಇಟ್ ಈಸ್ ನೀವು ಇಂಡಿಪೆಂಡೆಂಟ್ ಹೌಸಲ್ಲಿ ಹೆಂಗೆ ಪೂಜಾ ರೂಮ್ನ ಮಾಡ್ತೀರಾ, ಸೇಮ್ ಇನ್ ದಟ್ ಫ್ಯಾಷನ್ ನಾವು ಪೂಜಾ ರೂಮ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮುಂದೆ ಮನೆಗೆ ಬಂತ ಮೈನ್ ಪಾರ್ಟ್ ಆಫ್ ದ ಹೌಸ್ ಅಂದರೆ ಕಿಚನ್. ಸೊ ಕಿಚನಲ್ಲಿ ನೋಡಿ, ಯೂಶಲಿ ಕಿಚನ್ ಈ ಪ್ರೆಸ್ಟೀಜಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ ಇಟ್ಸ್ ಅ ನ್ಯಾರೋ ಕಿಚನ್. ಸೊ ನಿಮಗೆ ಪ್ಯಾರಲ್ ಕಿಚನ್ ಮಾತ್ರನೇ ಆಪ್ಷನ್ ಇರೋದು ಇಲ್ಲಿ. ಬಟ್ ಸ್ಟಿಲ್ ನಾವು ಪ್ಯಾರಲ್ ಕಿಚನ್ನ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದೀವಿ. ಇದು ಕಂಪ್ಲೀಟ್ ಇದೀವಿ ಕಿಚನ್. ಸೊ ಎಲ್ಲರಿಗೂ ಮನೇಲಿ ಕಿಚನ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಆಗುತ್ತೆ. ಇಲ್ಲಿ ನ್ಯಾರೋ ಕಿಚನ್ ಇರೋದ್ರಿಂದ ಸರ್ ನಿಮಗೆ ಡಿಸೈನ್ ಮಾಡೋದು ಭಾಳ ಕಷ್ಟ. ಬಟ್ ನಾವು ಅದನ್ನು ಪ್ಯಾರಲ್ ಕಿಚನಾಗಿ ಡಿವೈಡ್ ಮಾಡಿದ್ದೀವಿ. ನೀವು ಇಲ್ಲಿ ಏನು ನೋಡ್ತೀರಾ, ಇದು ಫುಲ್ ಕಂಪ್ಲೀಟ್ಲಿ ಆಕ್ರಲಿಕ್ ಕಿಚನ್. ಸೊ ಈ ಆಕ್ರಲಿಕ್ ಕಿಚನ್ ನಾನು ಇಲ್ಲಿ ಯಾವ್ದು ಪ್ರಾಡಕ್ಟ್ ಉಪಯೋಗಿಸ್ತೀನಿ, ಯೂಶಲಿ ಸೆಂಚುರಿ ಅಥವಾ ಗ್ರೀನ್ ಪ್ಲೈವುಡ್ ಉಪಯೋಗಿಸ್ತೀವಿ. ಇದು ಫುಲ್ ಕಂಪ್ಲೀಟ್ ಆಕ್ರಲಿಕ್ ಇದೆ. ನಿಮಗೆ ನಾನು ಯೂಸ್ ಮಾಡ್ತಾರೋ ಹ್ಯಾಫ್ಲೆ ಹಾರ್ಡ್ವೇರು ನಿಮಗೆ ಸರ್ವಿಸಲ್ಲಿ ತುಂಬ ಟಾಪ್ ಬರುತ್ತೆ. ಮತ್ತು ಕೆಲವು ಪ್ರಾಡಕ್ಟ್ಸಲ್ಲಿ ಲೈಫ್ ಟೈಮ್ ವ್ಯಾರಂಟಿ ಇದೆ, ಕೆಲವು ಪ್ರಾಡಕ್ಟ್ಸಲ್ಲಿ 5 ಇಯರ್ಸು, ಕೆಲವು ಪ್ರಾಡಕ್ಟ್ 2 ಇಯರ್ಸ್ ಇದೆ. ಸೊ ದಟ್ ನಿಮಗೆ ಕಿಚನ್ ಲುಕ್ ಎಷ್ಟು ಬ್ರೈಟಾಗಿ ಕಾಣುತ್ತೆ, ಎಷ್ಟು ಆರ್ಗನೈಸ್ ಕಾಣುತ್ತೆ ಅನ್ನೋದು ನೀವು ನೋಡಿ. ಈ ಯೂನಿಟ್ಸ್ ಎಲ್ಲ ಬಂದು ನಾವು ಮ್ಯಾಟ್ರಿಕ್ಸ್ ಬಾಕ್ಸಸ್ ಅಂತೀವಿ, ವಿತ್ ಆರ್ಗನೈಸರ್ ಮಾಡಿದ್ದೀವಿ. ಸೊ ನಿಮಗೆ ನಾವು ಹ್ಯಾಫ್ಲೆ ಚಿಮ್ನಿ ಆ್ಯಂಡ್ ಹಾಬ್ ಕೊಡ್ತಾ ಇದ್ದೀವಿ. ಇದು ಸೆನ್ಸರ್ ಬೇಸ್ಡ್ ಚಿಮ್ನೀಸ್ ಇದೆ, ಮತ್ತು 4 ಬರ್ನರ್ ಹಾಬ್ಸ್ ಇದೆ. ಮತ್ತು ಇದು ನಾವು ಯೂಸ್ ಮಾಡಿರೋ ಸ್ಟೋನ್ ಬಂದು ಕ್ವಾಡ್ಸ್ ಕಲಿಂಗ. ಸೊ ಈ ಸ್ಟೋನ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರ 1 ಡ್ರಾಪ್ ಆಫ್ ದ ವಾಟರ್ ಕೂಡ ಲೀಕೇಜ್ ಆಗಿ ಕಿಚನ್ ಹಾಳಾಗಲ್ಲ. ನಮ್ಮ ಕಿಚನ್ ಯಾವ ಥರ ಆರ್ಗನೈಸ್ ಇದೆ ಅನ್ನೋದು ನೀವು ಆಕ್ಸೆಸರೀಸ್ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಕೆಲವು ಆಕ್ಸೆಸರೀಸ್ ನಿಮ್ಗೆ ತೋರಿಸ್ತೀನಿ, ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಪರ್ಪಸ್. ನೋಡಿ ಈ ಥರ ಥಾಲಿ ಬಾಸ್ಕೆಟ್ಸ್ ಇದೆ. ಮತ್ತು ನೋಡಿ ಈ ಥರ ಇದೆಲ್ಲ ನಾರ್ಮಲ್ ಕ್ಯಾಬಿನೆಟ್ಸ್ ಬಂದಿದೆ. ಮತ್ತು ಡಿಶ್ ವಾಷಿಂಗ್ ಮಿಷಿನ್ ಇದೆ, ಮತ್ತು ವಿಕರ್ ಬಾಸ್ಕೆಟ್ಸ್ ಇದೆ. ಸೊ ಈ ಥರ ಯೂನಿಟ್ಸ್ ಮಾಡಿದ್ದೀವಿ. ಮತ್ತು ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿದ್ರೆ ಎಂಟೈರ್ ಕಿಚನಲ್ಲಿ ಎಲ್ಲೂ ನಿಮ್ಗೆ ಹ್ಯಾಂಡಲ್ ಕಾಣಿಸ್ತಾ ಇಲ್ಲ. ಯಾಕಂದರೆ ಹ್ಯಾಂಡಲ್ಸಿಂದ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಂಟೈರ್ ಕಿಚನ್ ನಿಮಗೆ ಹ್ಯಾಂಡಲ್ ಲೆಸ್ ಮಾಡಿದ್ದೀವಿ. ಮೇಲ್ಗಡೆ ಕೂಡ ಯಾವ ಹ್ಯಾಂಡಲ್ಸ್ ಇಲ್ಲ, ಮಧ್ಯದಲ್ಲೂ ಯಾವುದು ಹ್ಯಾಂಡಲ್ಸ್ ಇಲ್ಲ, ಮತ್ತು ಮಿಕ್ಕಿರೋ ಯಾವ ಪೋರ್ಷನಲ್ಲೂ ನಿಮ್ಗೆ ಹ್ಯಾಂಡಲ್ಸ್ ಕಾಣಲ್ಲ. ಇದನ್ನು ನಿಮಗೆ ಫ್ಲಶ್ಡ್ ಕಿಚನ್ಸ್ ಅಂತ ಕರಿತೀವಿ. ಸೊ ಇದು ಕಿಚನ್ ಬಗ್ಗೆ ಆಯಿತು. ಸರ್, ಹಾಗಾಗಿ ನನ್ನೊಂದು ಕ್ವಶನ್ ಏನಂದ್ರೆ, ಈ ಕಿಚನ್ ಮಾಡಿದ್ರಲ್ಲ ಎಲ್ಲ ಇಂಚಸ್ ಆಗಿರ್ಬೋದು, ಹಾಗೆ ಎಲ್ಲದಕ್ಕೂ ನೀವು ವಾರಂಟಿ ಕೊಡ್ತೀರಲ್ಲ? ಎಲ್ಲ ಪ್ರಾಡಕ್ಟ್ಗೂ ವಾರಂಟಿ ಇದೆ ನಮ್ಮಲ್ಲಿ. ಎಲ್ಲ ಪ್ರಾಡಕ್ಟ್ಗೂ ವಾರಂಟಿ ಇದೆ. ಹಿಂಜಸ್ಗೆ 1 ಇಯರ್ ವಾರಂಟಿ ಇದೆ, ಮ್ಯಾಟ್ರಿಕ್ ಬಾಕ್ಸ್ಗೆ 15 ಇಯರ್ಸ್ ವಾರಂಟಿ ಇದೆ, ಹ್ಯಾಫ್ಲೆ ಮತ್ತು ಚಿಮ್ನಿ ಹಾಬ್ಗೆ 5 ಇಯರ್ಸ್ ವಾರಂಟಿ ಇದೆ. ಯಾವುದೇ ಆಕ್ಸೆಸರಿ ಆದರೂ ನಮ್ಮ ಕಂಪ್ನಿನಲ್ಲಿ ನಿಮಗೆ ವಿತೌಟ್ ವಾರಂಟಿ ಯಾವುದೇ ಪ್ರಾಡಕ್ಟ್ ಇಲ್ಲ. ವಿತ್ ವಾರಂಟಿ ಎಲ್ಲ ಪ್ರಾಡಕ್ಟು ಸಿಗುತ್ತೆ ನಿಮಗೆ. ಒಂದೊಂದು ಕಂಪನಿ ಒಂದೊಂದು ಹಾರ್ಡ್ವೇರ್ಗೆ ಒಂದೊಂದು ವಾರಂಟಿ ಸಿಗುತ್ತೆ. ಹಾಗೆ ನಾವು ಇವಾಗ ಕಿಚನ್ ಬಗ್ಗೆ ಯೂಸ್ ಮಾಡಿರೋ ಮೆಟೀರಿಯಲ್ ಬಗ್ಗೆ ಹೇಳಿದ್ರು. ಬನ್ನಿ, ಇವಾಗ ನಾನು ಹೇಳಿದ್ರು ಮೇನ್ ಅಂದ್ರೆ ಕಿಚನ್ ಬಿಟ್ಟು ನೆಕ್ಸ್ಟ್ ಬರೋದೇ ಮನೆ ಬೆಡ್ರೂಮ್. ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸರ್, ಈ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಈ ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ, ನಮಗೆ ಸ್ಪೇಸ್ ಲಿಮಿಟೆಡ್ ಇರೋದ್ರಿಂದ ಒಂದು ಕಾಟ್ ಕ್ರಿಯೇಟ್ ಮಾಡಿದ್ದೀವಿ, ಒಂದು ಹೆಡ್ ಬೋರ್ಡ್ ಮಾಡಿದ್ದೀವಿ, ಮತ್ತು ಒಂದು ರೆಗ್ಯುಲರ್ ಯೂಸಬಲ್ ವಾರ್ಡ್ರೋಬ್ ಒಂದು ಮಾಡಿದ್ದೀವಿ. ಈ ವಾರ್ಡ್ರೋಬ್ ಯಾವ ಥರ ಇದೆ ಅಂದರೆ ಸ್ಲೈಡಿಂಗ್ ವಾರ್ಡ್ರೋಬ್ ಯೂಸ್ ಮಾಡಿದ್ದೀವಿ. ಇದು ಕೂಡ ಹ್ಯಾಫ್ಲೆ ಸ್ಲೈಡಿಂಗ್ ಚಾನಲ್ಸ್ ಇರುತ್ತೆ. ಸೊ ಎಂಟೈರ್ ನಿಮಗೆ ಸ್ಲೈಡಿಂಗ್ ಒಂದು ಸಾಫ್ಟ್ ಕ್ಲೋಸ್ ಬರುತ್ತೆ, ಬೋತ್ ಸೈಡ್ ಸಾಫ್ಟ್ ಕ್ಲೋಸ್ ಬರುತ್ತೆ, ನಿಮಗೆ ಡ್ರಾಯರ್ಸ್ ಬರುತ್ತೆ, ಈ ಥರ ಇದೆ. ಮತ್ತು ಯೂಶಲಿ ಇವಾಗ ನಮ್ಗೆ ಇಲ್ಲಿ ಸ್ಪೇಸ್ ಇಲ್ಲ, ಪ್ಲಸ್ ವಾಸ್ತು ಕನ್ಸರ್ನ್ ಏನಾಗುತ್ತೆ ಅಂದರೆ ಮಿರರ್ ಎದುರುಗಡೆ ಬರುತ್ತೆ, ನಾವು ಇಲ್ಲಿ ಮಲಗಿದ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣ ನಿಮಗೆ ಮಿರರ್ನ ಸೈಡ್ ವೈಸ್ ಕೊಟ್ಟಿದ್ದೀವಿ. ಬಟ್ ಸ್ಪೇಸ್ ವೇಸ್ಟೇಜ್ ಆಗಬಾರ್ದು
ಆಗಬಾರ್ದು ಅಂತ ನಿಮಗೆ ಸ್ಟೋರೇಜ್ಗೆ ಈ ಥರ ಕ್ಯಾಬಿನೆಟ್ಸ್ ಮಾಡಿ. ಡ್ರೆಸ್ಸಿಂಗ್ ಏನಾದ್ರು ಸೊ ಏನಿದೆ ಈ ಥರ ಬರುತ್ತೆ. ಇದಕ್ಕೆ ನಿಮಗೆ ಈ ಥರ ಹಾಕೊಂಡಿದ್ದೀವಿ. ಹಾಂ, ಇದು ಕಂಪ್ಲೀಟ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ ವಿತ್ ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿದ್ದೀವಿ. ಫ್ಯಾನ್ಸ್ ಕೂಡ ನಾವೇ ಕೊಡ್ತಾ ಇದ್ದೀವಿ. ಈ ಮನೇಲಿ ನೀವು ಏನೇನು ನೋಡ್ತಾ ಇದ್ದೀರಾ A to Z ಫರ್ನಿಶ್ಡ್ ಬೈ ಅಸ್ ಓನ್ಲಿ. ಯಾವುದೇ ಬೇರೆ ವೆಂಡರ್ ಇಲ್ಲಿವರೆಗೂ ಬಂದಿಲ್ಲ. ಕಾಟ್ ಕೂಡ ನೋಡಿ, ಕಾಟ್ ವಿತ್ ಸ್ಟೋರೇಜ್ ಇದೆ. ವಿತ್ ಸ್ಟೋರೇಜ್ ಇದೆ ಈ ಥರ. ಇದು ಹೈಡ್ರಾಲಿಕ್. ಎಸ್, ಇದು ಕೂಡ ನಿಮಗೆ ಹ್ಯಾಫ್ಲೆ ಕಂಪ್ನಿದು ಬರುತ್ತೆ. 130 kg ವೆಯ್ಟ್ ಕ್ಯಾರಿಂಗ್ ಕೆಪಾಸಿಟಿ ಬರುತ್ತೆ. ಅಂದರೆ ಮ್ಯಾಟ್ರಸ್ ಇದ್ದು ಅದ್ರ ಮೇಲೆ 130 kg ವೆಯ್ಟ್ ಇದ್ರೂ ಕೂಡ ಇದು ಫೇಲ್ ಆಗಲ್ಲ. ನಿಮಗೆ ಫುಲ್ ಕ್ಲಿಯರ್ ಕಟ್ ಸ್ಪೇಸ್ ಬರುತ್ತೆ. ಮತ್ತು ಹೆಡ್ ಬೋರ್ಡ್ಸ್ ಆಲ್ ವಿತ್ SMT ಫಿನಿಶ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಸ್ವಲ್ಪ ಹೈ ಪ್ರೊಫೈಲ್ ಬರುತ್ತೆ ಲ್ಯಾಮಿನೇಟ್ಸು, ಮತ್ತು ಲೈಫ್ ಜಾಸ್ತಿ ಸಿಗುತ್ತೆ ನಿಮಗೆ. ಇದು ನಿಮ್ಮದು ಒಂದು ರೂಮ್ ಆಯಿತು. ಇದು ಎರಡನೇ ರೂಮ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ನಾವು ಏನು ಮಾಡಿದ್ದೀವಿ, ಸ್ವಲ್ಪ ಸ್ಟೋರೇಜ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟಿದ್ದೀವಿ. ಆ್ಯಸ್ ಯೂಶುವಲ್ ನಾವು ವಾರ್ಡ್ರೋಬ್ಸ್ ಮಾಡಿದ್ದೀವಿ ವಿತ್ ಸ್ಲೈಡಿಂಗ್ ಚಾನಲ್ಸ್ ಇದೆ. ನೀವು ನೋಡ್ಬೋದು, ಇದು ಕೂಡ ಹ್ಯಾಫ್ಲೆದೇ ಯೂಸ್ ಮಾಡಿದ್ದೀವಿ. ಸ್ಲೈಡಿಂಗ್ ಚಾನಲ್ಸ್ ಎಲ್ಲ A to Z ಹ್ಯಾಫ್ಲೆದೇ ಯೂಸ್ ಮಾಡಿದ್ದೀವಿ ಸರ್. ಒಂದು ಸ್ಕ್ರೂ ಸಹಿತ ನಾವು ಬೇರೆ ಕಂಪ್ನಿ ಯೂಸ್ ಮಾಡಲ್ಲ. ಸೊ ಇಲ್ಲಿ ಕೂಡ ನಿಮಗೆ ಮಿರರ್ಸ್ ಇದೆ. ಇದು ಕೂಡ ಯೂನಿಟ್ ಇದೆ. ಇದು ಕೂಡ ಸ್ಟೋರೇಜ್ ಕಾಟ್ ಇದೆ. ಇದರಲ್ಲೂ ಕೂಡ ಸ್ಟೋರೇಜ್ ಇದೆ. ಮತ್ತು ಇಲ್ಲಿ ಎಕ್ಸ್ಟ್ರಾ ಒಂದು ಡಿಸ್ಪ್ಲೇ ಯೂನಿಟ್ ಅಂತ ಮಾಡಿದ್ದೀವಿ. ಸೊ ದಟ್ ಈಗ ಬುಕ್ಸ್ ಇರ್ಬೋದು, ಈಗ ಮಕ್ಳು ಇರ್ತಾರೆ ಮನೆಗಳಲ್ಲಿ, ಸಣ್ಣ ಪುಟ್ಟ ಏನಾದರೂ ಮೆಡಲ್ಸು ಅಥವಾ ಇನ್ನೇನಾದ್ರು ಆರ್ಟಿಕಲ್ಸ್ ಇರೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಒಂದು ಡಿಸ್ಪ್ಲೇ ಯೂನಿಟ್ ಮಾಡಿದ್ದೀವಿ. ಮತ್ತು ವಿಂಡೋ ನಿಯರ್ ಬೈ ಒಂದು ಸೀಟರ್ ಯೂನಿಟ್ ಮಾಡಿದ್ದೀವಿ. ಸೊ ದಟ್ ಸಮ್ಟೈಮ್ಸ್ ಏನಾದ್ರು ಬುಕ್ ಓದಬೇಕು ಅನ್ನೋ ಟೈಮಲ್ಲಿ ನಿಮಗೆ ವೆಂಟಿಲೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಹಾಂ, ಗಾಳಿ ಬರುತ್ತೆ. ಇದು ಕೆಳಗಡೆನೂ ಸ್ಟೋರೇಜ್ ಕೊಟ್ಟಿದ್ದೀವಿ ನೋಡಿ. ಈ ಥರ ಸ್ಟೋರೇಜ್ ಇದೆ, ಸ್ಟೋರೇಜಸ್ ಇದೆ. ಸೊ ನೀವು ಬರ್ತಾ ಅಟ್ಯಾಚ್ ಬಾತ್ರೂಮ್ಸಲ್ಲಿ ನಾವು ಸೆನ್ಸರ್ ಮಿರರ್ಸ್ ಕೂಡ ಮಾಡ್ತೀವಿ. ನಮ್ಮ ಪ್ರಾಜೆಕ್ಟ್ಸಲ್ಲಿ ಸೆನ್ಸರ್ ಮಿರರ್ಸ್ ಮಾಡ್ತೀವಿ. WPC ಕ್ಯಾಬಿನೆಟ್ಸ್ ಮಾಡ್ತೀವಿ ನೋಡಿ. ನಿಮಗೆ ಇದು ರೆಗ್ಯುಲರ್ ನಾವು ಪ್ರೊಸೀಜರ್ ಕೊಟ್ಟಿರೋದು ಬರೀ ಈ ಥರ ಗ್ರನೈಟ್ ಮತ್ತು ಇದನ್ನು ಮಾತ್ರ. ಮಿಕ್ಕಿರೋ ವರ್ಕೆಲ್ಲ ನಾವು ಮಾಡಿದ್ದೀವಿ. ಸೆನ್ಸರ್ ಇದೆಲ್ಲ ನಾವೇ ಮಾಡಿರೋದು. ಇದು 100% ವಾಟರ್ ಪ್ರೂಫ್ ಇರುತ್ತೆ. ನಿಮಗೆ ಯಾವುದೇ ಕಂಡೀಷನಲ್ಲೂ ಇದು ಫೇಲ್ ಆಗಲ್ಲ ನೋಡಿ. ಸೆನ್ಸರ್ ಮಿರರ್ ಅಂದರೆ ಈ ಥರ ಬರುತ್ತೆ. ನಿಮಗೆ ಸ್ವಿಚಸ್ ಆನ್ ಮಾಡ್ತೀನಿ ನೋಡಿ. ಈ ಥರ ಸೆನ್ಸರ್ ಮಿರರ್ಸ್ ಬರುತ್ತೆ. ಸೊ ಇದೆಲ್ಲ ಫುಲ್ ಕಂಪ್ಲೀಟ್ ನಾವು ಫರ್ನಿಶ್ ಮಾಡಿ ಕೊಡ್ತೀವಿ. ಸೊ ಬಾತ್ರೂಮ್ಸಲ್ಲೂ ನಾವು ಯೂಶಲಿ ಗ್ಲಾಸ್ ಪಾರ್ಟಿಷನ್ಸು ಮಾಡ್ತೀವಿ ಇನ್ ಕೇಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದರೆ. ಇಲ್ಲ, ಈ ಥರ ಬರುತ್ತೆ ಜನರಲ್ ನೋಡಿ. ಸ್ವಿಚ್ ಜಸ್ಟ್ 1 ಟಚ್ ಆನ್, 1 ಟಚ್ ಆಫ್. ನಿಮಗೆ ಇದರಲ್ಲಿ ಲೈಟ್ ಕಲರ್ಸ್ ಕೂಡ ಚೇಂಜಸ್ ಆಗುತ್ತೆ. ಈ ಥರ ಇದೆ. ಒಂದು ಚಿಲ್ಡ್ರನ್ಸ್ ರೂಮ್ ಇದೆ. ಬಟ್ ಚಿಲ್ಡ್ರನ್ಸ್ ರೂಮಲ್ಲಿ ನಾವು ವುಡನ್ ಕ್ಯಾಬಿನೆಟ್ಸ್ ಅಂತ ಏನೂ ಮಾಡಿಲ್ಲ. ಸೊ ಏನು ಮಾಡಿದ್ದೀವಿ, ಇದನ್ನು ಸ್ವಲ್ಪ ಪ್ಲೇ ಏರಿಯಾ ಥರ ಯೂಸ್ ಮಾಡೋ ಥರ ಇದೆ. ಅಂದರೆ ಕಿಡ್ಸ್ ಪ್ಲೇ ಏರಿಯಾ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಮಕ್ಕಳದು ಟೇಸ್ಟ್ ಅರ್ಥ ಮಾಡಿಕೊಂಡು ನಾವು ಆ ವಾಲ್ಪೇಪರ್ಸ್ನ ಮಕ್ಕಳು ಏನು ಕೇಳ್ತಾರೋ ಅದು ಫಿನಿಶ್ನ ನಾವು ಮಾಡಿದ್ದೀವಿ ನೋಡಿ. ಈಗ ಇಬ್ಬರು ಮಕ್ಕಳಿದ್ದಾರೆ. ಒಂದು ಮಗುಗೆ ಈ ಥರ ಏನೋ ಫಾರಿನ್ ಕಾನ್ಸೆಪ್ಟ್ ಇಷ್ಟ ಇದೆ. ಇನ್ನೊಂದು ಮಗುಗೆ ಈ ಥರ ಕಲರ್ಫುಲ್ ಥೀಮಲ್ಲಿ ಕೆಲಸ ಮಾಡಿದ್ದೀವಿ. ಹಾಂ, ಈ ಥರ ಕಸ್ಟಮರ್ ಇದೆ. ಬಟ್ ಇದೆಲ್ಲ ನಾವು ಏನು ಮಾಡಿದ್ದೀವಿ, ಇದೆಲ್ಲ ಬಂದು ಕಸ್ಟಮರ್ ಟೇಸ್ಟು, ಕಸ್ಟಮರ್ ರಿಕ್ವೈರ್ಮೆಂಟ್. ಸೊ ದಟ್ ಯಾವುದೇ ರೀತಿ ನಾವು ಮಾಡಿ ಅವ್ರಿಗೆ ಇಷ್ಟ ಆಗಬಾರ್ದು ಅಥವಾ ಅವ್ರಿಗೆ ಹೇಳಿದ್ದು ಇಲ್ಲಿ ಮಾಡೋಕ್ಕಾಗಲ್ಲ ಅನ್ನಬಾರ್ದು ಅಂತ ಎಲ್ಲ ರಿಕ್ವೈರ್ಮೆಂಟ್ಸ್ನ ಕಸ್ಟಮರ್ ಹತ್ರ ನೋಟ್ ಡೌನ್ ಮಾಡಿ ನಾವು ಡಿಸೈನ್ ಫೇಸಲ್ಲೇ ಪ್ರತಿಯೊಂದು ಡಿಸೈನ್ ಮಾಡಿ, ಅದಾದಮೇಲೆ VR ಅನ್ನೋ ಒಂದು ಫೆಸಿಲಿಟಿ ಇದೆ ನಮ್ಮಲ್ಲಿ. ನೀವು ಮನೇನ ಫಿನಿಶ್ ಅಂದರೆ ನೀವು ಇನ್ನೂ ಇಂಟೀರಿಯರ್ ಶುರು ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಮನೆ ಹೆಂಗೆ ಕಾಣುತ್ತೆ ಅಂತ ನಿಮ್ಮ ಮನೆ ಒಳಗಡೆ ಹೋಗಿ ನೀವೇ ನೋಡ್ಬೋದು. ಥ್ರೂ VR ಮುಂದೆ ಕೊಡ್ತೀವಿ ಮತ್ತು ಹೆಡ್ಸೆಟ್ ಕೊಡ್ತೀವಿ. ನೀವು ಮನೆ ಒಳಗಡೆ ವಾಕ್ ಮಾಡಿ, ಹೌದಾ ನನ್ನ ಫ್ಯಾನ್ ಹಿಂಗೆ ಬರುತ್ತೆ, ನನ್ನ ವಾಲ್ಪೇಪರ್ ಇದೇ ಥರ ಬರುತ್ತೆ, ನನ್ನದು ಕರ್ಟನ್ಸ್ ಈ ಥರ ಬರುತ್ತೆ, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಾವು ಕೆಲಸ ಎಕ್ಸಿಕ್ಯೂಟ್ ಮಾಡ್ತೀವಿ. ಸರ್, ಈಗ ನೀವು ಯಾವ ಥರ ನಿಮ್ಮದು ಆಫೀಸಲ್ಲಿ ಬರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ನನ್ನ ಆಫೀಸ್ ಬಂದು ಇಂಟೀರಿಯರ್ಸ್ ನಾಗರ್ಬಾವಿ ರಿಂಗ್ ರೋಡಲ್ಲಿ ಅಂಬೇಡ್ಕರ್ ಕಾಲೇಜಿಂದ 300 to 400 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಇಟ್ಸ್ ಆನ್ ದ ರಿಂಗ್ ರೋಡ್. ಯಾವುದೇ ಥರ ಪ್ರಾಜೆಕ್ಟ್ ಮಾಡ್ತೀರಾ ಸರ್? ಎಲ್ಲ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಮಾಡ್ತೀವಿ. ವಿ ಆರ್ ಸ್ಪೆಷಲೈಸ್ ಇನ್ ಟು ಆರ್ಕಿಟೆಕ್ಚರ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ಸ್ ಆಫ್ ಎನಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್. ಈಗ ನಾವು ಮುಂದೆ ಕೆಲವು ದಿನಗಳ ನಂತರ ನಾವು ಕಮರ್ಷಿಯಲ್ ಕೂಡ ಬರ್ತಾ ಇದ್ದೀವಿ. ಅದ್ರ ಮುಂದಿನ ಅಪ್ಡೇಟ್ಸ್ನ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಮತ್ತೆ ಕೊಡ್ತೀನಿ. ಯಾವುದೇ ಥರ ಇಂಟೀರಿಯರ್ ವರ್ಕ್ ಇದ್ರೂ ನೀವು ಮಾಡ್ತೀರಾ? ಯಾವುದೇ ಥರ ಇಂಟೀರಿಯರ್ಸ್ ವರ್ಕ್ ಇದ್ರೂ ಮಾಡ್ತೀವಿ. ಕಸ್ಟಮರ್ನ ಡೈರೆಕ್ಟ್ ಮೀಟ್ ಮಾಡ್ತೀವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ನೋಟ್ ಮಾಡ್ತೀವಿ. ನಮ್ಮ ಡಿಸೈನರ್ಸ್ ಡಿಸೈನ್ ಮಾಡ್ತಾರೆ. ಮತ್ತು VR ಟೀಮ್ ಸಪ್ರೇಟ್ ಇದೆ, ಡಿಸೈನ್ ಟೀಮ್ ಸಪ್ರೇಟ್ ಇದೆ, ಇನ್ಸ್ಟಾಲೇಷನ್ ಟೀಮ್ ಸಪ್ರೇಟ್ ಇದೆ, ಸೂಪರ್ವಿಷನ್ ಸಪ್ರೇಟ್ ಇದೆ. ಸೊ ನಿಮಗೆ ಯಾವುದೇ ಕಾರಣಕ್ಕೂ ಎಲ್ಲೂ ಹ್ಯಾಸಲ್ಸ್ ಬರ್ದಿರೋ ಥರ ನಾನು ಕಂಪ್ನಿಯಿಂದ ಸರ್ವಿಸ್ ಕೊಡ್ತಾ ಇದ್ದೀನಿ. ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್, ಏನೇ ರಿಕ್ವೈರ್ಮೆಂಟ್ ಇರಲಿ ಸರ್, ವೆರಿ ಸಿಂಪಲ್. ಏನು ಬೇಕಾದ್ರೂ ರಿಕ್ವೈರ್ಮೆಂಟ್ ಇರಲಿ, ಅವ್ರ ಸಣ್ಣ ಮನೆ ಇರಲಿ, ದೊಡ್ಡ ಮನೆ ಇರಲಿ, ಬಂಗ್ಲೋ ಇರಲಿ, ಏನಿದ್ರು ರಿಕ್ವೈರ್ಮೆಂಟ್ ಕೊಡ್ತೀವಿ. ಈಗ ಕೆಲವು ಕಂಪ್ನಿ ಸಣ್ಣದು ಅಂದರೆ ಮಾಡಲ್ಲ, ಹಾಗೇನಿಲ್ಲ ಸರ್. ಒಂದು ಸಣ್ಣ ಕಿಚನ್ನು ನಾವು ಮಾಡೋಕೆ ಹಿಡಿದೀವಿ, ಒಂದು ಸಣ್ಣ ಪೂಜಾ ರೂಮು ನಾವು ಮಾಡೋಕೆ ಹಿಡಿದೀವಿ. ಯಾವುದೇ ಥರ ಇದ್ರೂ ನಾವು ಸರ್ವಿಸ್ ಕೊಡ್ತೀವಿ. ಇಟ್ ಆಲ್ ಡಿಪೆಂಡ್ಸ್. ನಿಮ್ಮ ರಿಕ್ವೈರ್ಮೆಂಟ್ ನಮ್ಗೆ ಅರ್ಥ ಆಯಿತು ಅಂದರೆ ಡೆಫಿನೆಟ್ಲಿ ನೀವು ಕೇಳಿದಕ್ಕೆಲ್ಲ ಅದಕ್ಕೂ ಸರ್ವಿಸ್ ಕೊಡ್ತೀವಿ. ವೀಕ್ಷಕರ, ಇದು ಸ್ಪಂದಾ ಇಂಟೀರಿಯರ್ ಮತ್ತು ಆರ್ಕಿಟೆಕ್ಟ್ ಆಪರೇಟರ್ ಆದಂಥ ಅಜಯ್ ಕಶ್ಯಪ್ ನಮ್ಮ ಜೊತೆ ಇದ್ರು. ಕಂಪ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಅವ್ರ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ನಿಮ್ಗೇನಾದರೂ ಯಾವುದೇ ಥರ ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಏನಾದರೂ ನೀವು ಮಾಡಿಸ್ಬೇಕು ಅಂತಂದ್ರೆ ಇವ್ರದ್ದು ಅಜಯ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮೇಲ್ಗಡೆ ನಂಬರ್ ಕೊಟ್ಟಿರ್ತೀನಿ. ಹಾಗೆ ಆಫೀಸ್ ಅಡ್ರೆಸ್ ಕೂಡ ನಾನು ಪ್ರೊವೈಡ್ ಮಾಡಿರ್ತೀನಿ. ವೀಕ್ಷಕರ, ಯಾವುದೇ ಥರ ಇನ್ಕ್ವೈರಿ ಇದ್ರೆ ಜಸ್ಟ್ ಆ ನಂಬರ್ ಕಾಲ್ ಮಾಡಿ, ಹಾಗೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.